ಎಲ್ಲ ಕನ್ನಡಿಗರಿಗೂ ಕನ್ನಡದ ಮನೆ ಮಗ ಮಾಡುವ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಷ್ಟು ದಿವಸ ಎಲ್ಲಿಗೆ ಹೋಗಿದೆ ಅನ್ಕೊಬಿಟ್ರೆ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಏನು ವಿಷಯ ಅಂದರೆ ಇವಾಗ ಬಂದಿದ್ದೀನಿ ನೋಡಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನು ವಿಷಯ ಅಂದರೆ, ನಾವು ITI ಮಾಡ್ಬೇಕಾದ್ರೆ ಎಲೆಕ್ಟ್ರಿಷಿಯನ್ ಟ್ರೇಡಿಗೆ ಏನೋ ಅಡ್ಮಿಷನ್ ಆಗಿದ್ವಿ. ಆವಾಗ ಹೇಳೋರು ಕಾಲೇಜಲ್ಲಿ 2 ವರ್ಷ ಮುಗಿಸ್ತಿರ್ಬೇಕಾದ್ರೆ 2ನೇ ವರ್ಷದಲ್ಲಿ ಹೇಳ್ತಿದ್ರು, ಎಲ್ಲ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಿ ಅಂತ. ಹೌದು, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಬೇಕು. ಹೌದು, ಅಪ್ರೆಂಟಿಸ್ಶಿಪ್ ಯಾವ ಥರ ಮಾಡಬೇಕು ಅಂದರೆ, ನಮ್ಗೆ ಏನು ಓದಿರ್ತೀವಿ ಅದ್ರ ಸಂಬಂಧಪಟ್ಟಂಥ ಕಂಪ್ನಿಗಳಲ್ಲಿ ನಾವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಬೇಕು. ಬಟ್ ನಾನೇನು ಮಾಡಿಕೊಂಡೆ, ಇಂಟರ್ವ್ಯೂ ಇತ್ತು ಒಂದು ಕಾಲೇಜಿಗೆ ಹೋಗಿದ್ದು. ಅಲ್ಲಿ ಏನು ಇಂಟರ್ವ್ಯೂ ಏನು ಕೇಳಲಿಲ್ಲ, ಒಂದು ವೆಬ್ಸೈಟ್ ಹೇಳಿದ್ರು. ವೆಬ್ಸೈಟಲ್ಲಿ ನಮ್ಮದು ಎಲ್ಲ ಡಾಟಾಗಳು ಫಿಲ್ ಮಾಡ್ದು. ಆಮೇಲೆ ಗೊತ್ತಾಗಲಿಲ್ಲ ಆಗಲೂ. ಈ ಕಂಪ್ನಿಗೆ ಬಂದಮೇಲೆ ಗೊತ್ತಾಯಿತು, ನಾವು ಓದಿರೋದು ಎಲೆಕ್ಟ್ರಿಷಿಯನು, ಇಲ್ಲಿ ಮಾಡ್ತಿರೋದು ಕಿಚನ್ ಐಟಮ್ಗಳು ಮ್ಯಾನುಫ್ಯಾಕ್ಚರು ಅಂತ. ನಾವೇನು ಎಡವಟ್ಟು ಕೆಲಸ ಮಾಡ್ಕೊಂಡು ಅಂದರೆ, ಅಕ್ಲೂಗೋಡ್ ಕಾಲೇಜು ಅಲ್ಲಿ ಟೊಯೋಟಾ ಕಂಪ್ನಿಯವ್ರು ಬಂದು ಕ್ಯಾಂಪಸ್ ನಡೆಸಿದ್ರು. ಆಗ ನಾವು ಹೋಗಿ ಅಲ್ಲಿ ಹೋಗಿ ಎಲ್ಲ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿತ್ತು. ಹೋಗಬೇಕು ಅಂತ ಮನಸ್ಥಿತಿನೂ ಇತ್ತು. ಬಟ್ ಕಾರಣ ಏನಂದರೆ, ಈ ಕಂಪ್ನಿಗೆ ಬಂದುಬಿಟ್ಟಿದ್ವಲ್ಲ, ಅವ್ರು ಫೋನ್ ಮಾಡೋಷ್ಟರಲ್ಲಿ ಈ ಕಂಪ್ನಿಯವ್ರು ಫೋನ್ ಮಾಡಿಬಿಟ್ಟು ಇಲ್ಲಿ ಬನ್ನಿ ಅಂತ ಹೇಳಿದರು. ನಾವೇನು ಇರ್ಬೋದಲ್ಲ, ನಮಗೆಲ್ಲ ಕಂಪ್ನಿಗಳಲ್ಲೂ ಏನು ನಾವು ಓದಿರೋದು ಸಂಬಂಧಪಟ್ಟಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ಕೊಂಡಿದ್ದು. ಆದರೆ ಅದು ಇಲ್ಲಿ ಬಂದು ಗೊತ್ತಾಯಿತು, ಆ ಥರ ಟ್ರೈನಿಂಗ್ ಏನಿಲ್ಲ ಅಂತ. ಈ ಥರ ಲಾಗ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಕೈ ನೋವು ಬಂದುಬಿಡ್ತು ಇಷ್ಟು ಬೇಗನೆ. ಇಲ್ಲಿ ಟಾಪಿಕ್ ಬಿಟ್ಟಿದ್ದೆ, ಇಲ್ಲಿ ಬಂದು ಗೊತ್ತಾಯಿತು ಅಂತ. ನಾನು ಓದಿದ್ದು ಎಲೆಕ್ಟ್ರಿಷಿಯನು, ಟೊಯೋಟಾ ಕಂಪ್ನಿಗೆ ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಕಾರಣ, ಫೋನ್ ಮಾಡಿದಾಗಲೂ ಹೋಗ್ಬೇಕಿತ್ತು, ಹೋಗೋಣ ಅಂದ್ಕೊಂಡಿದ್ದು. ಆದರೆ ನಮ್ಮ ಜೊತೆಲಿದ್ದ ಫ್ರೆಂಡ್ಸ್ಗಳು ಯಾರೂ ಬರೋಲ್ಲ ಅಂದರು. ಒಬ್ಬನೇ ಹೋದರೆ ಅಲ್ಲಿ ಹೇಗೆ ರೂಮ್ಗಳ ವ್ಯವಸ್ಥೆ ಮಾಡ್ಕೊಳ್ಳೋದು, ಯಾರ ಜೊತೆ ಇರೋದು, ಹೆಂಗೆ ಅಡ್ಜಸ್ಟ್ ಆಗೋದು ಅನ್ನೋದು ಒಂದಿತ್ತು. ನನ್ನ ಜೊತೆ ಯಾರು ಒಬ್ಬರು ಇಬ್ಬರು ಬಂದುಬಿಟ್ಟಿದ್ರೆ 100% ನಾನು ಟೊಯೋಟಾ ಕಂಪ್ನಿಗೆ ಹೋಗ್ತಿದ್ದೆ. ಹೋಗೋಣ ಅಂತ ಪ್ಲ್ಯಾನಲ್ಲಿ ಇತ್ತು. ಅವರು ಫೋನ್ ಮಾಡಿದರು, ಸರ್ ಹಿಂಗೆ ಮನೇಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಆವಾಗ ಗೊತ್ತಾಯಿತು, ಮನೆಯಲ್ಲಿ ಹೋಗ್ಬೇಕು, ಪ್ರಾಬ್ಲಮ್ ಇದೆ ಅಂತ. ಸರಿ ಸರ್ ಅಂದರು. ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತೀವಿ ನೋಡಿ ಯಾವಾಗ ಅಂದರು. ಓಕೆ ಸರಿ ಅಂದು. ಆಮೇಲೆ ಕಾಲ್ ಮಾಡಿದ್ರು, ಅಷ್ಟೊತ್ತಿಗೆ ಹುಡುಗರುಗಳು ಯಾರೂ ಅಡ್ಜಸ್ಟ್ ಆಗಲಿಲ್ಲ. ಆಮೇಲೆ ಹಿಂಗೆ ಅಂತ ಹೇಳ್ದು, ಅಪ್ಪಿಗೆ ಬರೋಕ್ಕಾಗಿಲ್ಲ ಅಂತ ಹೇಳ್ದು. ಈ ಕಂಪ್ನಿಲಿ ಹಿಂಗೂ ಮಾಡಿ ಅತ್ತಾಗಿ 1 ವರ್ಷದ ಮೇಲೆ 4 ತಿಂಗಳು ಮುಗಿಸಿದ್ದೆ. ಇನ್ನೇನು ಒಂದು ವಾರ, ಜನವರಿ 25, 26ಗೆ ನಂದು ಮುಕ್ತಾಯಗೊಳ್ಳುತ್ತೆ ಟ್ರೈನಿಂಗ್. ಹೆಂಗೋ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋಣ, ಇಲ್ಲ ಊರ ಕಡೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ನೀವು ನೋಡೋ ಏನು ಯೂಟ್ಯೂಬರ್ಸ್ ಇರ್ತೀರ, ನಿಮ್ಮ ಕೈಲಾದಷ್ಟು ಸಜೆಷನ್ ಕೊಡಿ. ಎಲ್ಲರೂ ಏನು ಈ ಕಂಪ್ನಿ ಬಂದು 1 ವರ್ಷದ ಮೇಲೆ 4 ತಿಂಗಳಾಯಿತು. 1 ವರ್ಷ 4 ತಿಂಗಳಿಂದ ಏನು ಪರಿಚಯ ಆಗಿದ್ದಂಥ ನಮ್ಮ ಕಂಪ್ನಿಯವರು, ವರ್ಷ ಆಯಿತಾ, ಇದು ಎಷ್ಟು ಬೇಗ 1 ವರ್ಷ ಆಗುತ್ತೆ, ಎಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡೋಯ್ತೀನಿ ಅಂತ ಕಾಯ್ತಿದ್ದೆ. 1 ವರ್ಷ ಆದಮೇಲೆ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಲ್ಲ, ಇವ್ರುಗಳ್ನ ಬಿಟ್ಟು ಹೋಗೋಕ್ಕೊಂಥರ ಮನಸ್ಸಲ್ಲಿ ಒಂಥರ ಬೇಜಾರಾಗುತ್ತೆ. ಇದೇ ಕಂಪ್ನಿಲಿದ್ದರೆ ನಮ್ಮ ಫ್ಯೂಚರ್ ಅಂತೂ ಚೆನ್ನಾಗಿರಲ್ಲ. ಈ ಕಂಪ್ನಿಲಿದ್ದರೂ ಸ್ಯಾಲ್ರಿ ಕಷ್ಟೇ ಅಂದ್ಬಿಟ್ಟು ಇಲ್ಲಿ ಏನು ಅಣ್ಣಂದರು, ನನ್ನ ಸಹೋದರರು ಈ ಕಂಪ್ನಿ ಬಂದಮೇಲೆ ತುಂಬ ಜನ ಪರಿಚಯ ಆದರು. ಅಣ್ಣಂದರು, ಅಕ್ಕಂದರು, ಅಜ್ಜಿ ಅವರೆಲ್ಲ ಏನು ಪರಿಚಯ ಆಗಿದ್ರು ಅವರೆಲ್ಲರನ್ನೂ ಬಿಟ್ಟು ಹೋಗೋಕ್ಕೆ ಒಂಥರ ಮನಸ್ಸಿಗೆ ಬೇಜಾರು. ಈ ಕಂಪ್ನಿಯಿಂದ ಹೋಗೋ ಟೈಮ್ ಅಂತೂ ಹತ್ರ ಬಂದಿದೆ. ಇಲ್ಲಿ ನೀವು ಹೋಗ್ಬೇಕಾದ್ರೂ ಹಲವಾರು ಖುಷಿ ನೆನಪುಗಳಿದೆ. ಈ ಕಂಪ್ನಿ ಬಂದಮೇಲೆ ನನಗೆ ಒಳ್ಳೆ ಅಣ್ಣಂದರು ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ಗಳು, ಯಾರೋ ಗುತ್ತಿ ಗುರಿ ಇಲ್ಲದೆ ಇರೋಂಥವ್ರು ನನಗೆ ಅಣ್ಣಂದರು, ಅಕ್ಕಂದರು, ಫ್ರೆಂಡ್ಸ್ಗಳು ಸಿಕ್ಕವ್ರೆ. ಅವ್ರು ಕೊಟ್ಟರು ನನಗೆ, ಅವ್ರು ಮಾಡಿರೋಂಥ ಹೆಲ್ಪ್ಗಳನ್ನ ಯಾವತ್ತೂ ಮರೆಯಲ್ಲ. ಅವ್ರುಗಳ ಜೊತೆ ಕಳೆದ ಕ್ಷಣಗಳು, ಕಳೆದ ಸಮಯಗಳನ್ನ ಯಾವತ್ತೂ ಮರೆಯಲ್ಲ. ಬಾಗಿಸ್ಕೊಂಡು ಇದ್ದಂಥವ್ರನ್ನೂ ನಾನು ಒಬ್ಬೊಬ್ರು ಕಾಲು ಎಳ್ಕೊಂಡಿದ್ದೆ, ಒಬ್ಬೊಬ್ರು ಕೀಟ್ಲೆ ಮಾಡ್ಕೊಂಡಿದ್ರೆ ತೊಂದರೆ, ಅವ್ರಿಗೆ ಆದಷ್ಟು ತೊಂದರೆನೇ ಕೊಟ್ಟಿದ್ದೀನಿ. ಏನಿಲ್ಲ, ಏನು ಮಾತಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ರು ಇಲ್ಲಿನ ಜನಗಳು ನನಗೆ. ಇಲ್ಲಿನ ಕಂಪ್ನಿಯವರು, ನಮ್ಮ ಏನು ಲೈನಾಗಿ ಕೆಲಸ ಮಾಡ್ತಿದ್ರು ಅವರು
ಫುಲ್ಲು ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ನಮ್ಮ ಮನೆಯವರ ರೀತಿನೇ ಅವ್ರಿಗೆ ನಮಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಏನು ಹೇಳ್ಬೇಕು ಅಂತ ನಿಜವಾಗ್ಲೂ ಗೊತ್ತಾಯ್ತಿಲ್ಲ, ಮಾತೇ ಬರ್ತಿಲ್ಲ. 4-5 ದಿನ ಇದೆ. ತುಂಬಾ ಕ್ಲೋಸ್ ಆಗಿಬಿಟ್ಟಿದ್ದೆ. ಕಾಲು ಎಳೆಯೋದು ರೇಗಿಸೋದೆಲ್ಲ ಮಾಡಿಕೊಂಡು ಈ ಕಂಪ್ನಿಲಿ ಇರೋಣ ಅಂದರೆ ಏನೂ ಇದಿಲ್ಲ, ಅಂದರೆ ಸ್ಯಾಲ್ರಿ ಎಲ್ಲ ಕಡಿಮೆನೇ, ಪೊಸಿಷನ್ ಹಂಗೆ ಇರುತ್ತೆ. ಲೈನಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ, ಯಾವುದು ಏನೂ ಸಿಗಲ್ಲ. ಫ್ಯೂಚರ್ ಇದ್ದಿದ್ರೆ ಹೆಂಗೋ ಇರ್ಬೋದಿತ್ತು, ಹೆಂಗೋ ಅಡ್ಜಸ್ಟ್ ಆಗಿದ್ರು ಎಲ್ಲರೂ. ಏನೂ ಇಲ್ಲ ಇಲ್ಲಿ, ಆದರೂ ಕಷ್ಟ ಆಗ್ತಿದೆ ಮನಸ್ಸಿಗೆ. ಇಲ್ಲಿಂದ ಎಲ್ಲ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ನಮ್ಮ ಏನು ಸೌಮ್ಯಕ್ಕ ಅಂತ ಅವರೇ, ಅವರಂತೂ ಅವರು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ರು. ಅವ್ರಿಗಂತೂ ಫುಲ್ ರೇಗಿಸೋದು, ಕಾಲು ಎಳೆಯೋದು ಎಲ್ಲ ಮಾಡಿದೆ. ನನಗೇನಾರ ಒಂಚೂರು ಏನಾರು ಆದರೆ ಬಿಸಿನೀರು ಶೀತಪಾತ ಆದರೆ ಬಿಸಿನೀರು ಕಾಯಿಸ್ಕೊಡೋದೆಲ್ಲ ಮಾಡೋರು. ಒಂದು ಏನಪ್ಪ ಅಂದರೆ ನಾನು ಕೂತ್ಕೊಳ್ಳೋಕೆ ಅಂತ ಹೋಗ್ಬೇಕಾದ್ರೆ ಚೇರ್ ಎಳ್ದ್ಬಿಟ್ಟು ಬೀಳಿಸ್ಬಿಟ್ಟಿದ್ದೆ ಅವ್ರನ್ನ. ಆವತ್ತಿನ ನಗು ತಡೆಯೋಕ್ಕಾಯ್ತಿರಲಿಲ್ಲ ನನಗೆ. ಆ ಸಂಜೆ ರೂಮಿಗೆ ಬಂದಮೇಲೆ ಯಾಕಾದರೂ ಬೀಳಿಸಿದ್ನೋ ಅಂತ ಅನಿಸ್ಬಿಟ್ಟಿತ್ತು. ಅದರ ತುಂಬ ನೆನಪುಗಳವೆ. ಈ ಕಂಪ್ನಿಲಿ ಬಂದೆ, ಅಣ್ಣಂದರು ಪರಿಚಯ ಆದರು, ಅವ್ರಗಳ ಜೊತೆ ಟ್ರಿಪ್ಪು ಕೂಡ ಬಂದೆ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಾನು ಅವ್ರಗಳ ಮುಂದೆ, ಕಂಪ್ನಿಯವ್ರ ಮುಂದೆ ನಾನು ತೋರಿಸ್ಕೊತಿಲ್ಲ ಅಷ್ಟೇ. ತುಂಬಾ ನಿಜವಾಗ್ಲೂ ಒಂದು ವರ್ಷದಿಂದ ಅಂದರೆ ಅಡ್ಜಸ್ಟ್ ಆಗ್ಬಿಟ್ಟವ್ರು ಫುಲ್ಲು. ಅವ್ರಗಳ ಜೊತೆ ಇದ್ದಿದ್ದು, ಕೆಲಸ ಮಾಡ್ಕೊಂಡು ಇದ್ದಿದ್ದು. ನಿಜವಾಗ್ಲೂ ಮಾತೇ ಹೊರಡ್ತಿಲ್ಲ. ಅಷ್ಟೊಂದು ಕ್ಲೋಸ್ ಆಗ್ಬಿಟ್ಟು, ಅಷ್ಟೊಂದು ರಿಲೇಷನ್ಶಿಪ್ ಇತ್ತು ನಮ್ಮದು, ಬಾಂಡಿಂಗ್ ಥರ ಚೆನ್ನಾಗಿತ್ತು. ತುಂಬಾ ಕ್ಲೋಸ್ ಆಗಿದ್ದು. ಏನು ಹೋಗಂತ 1 ವರ್ಷ ಬೇಗ ಆದರೆ ಸಾಕಲ್ಲ ಅಂತ ಅವಾಗ ಫಸ್ಟ್ ಟೈಮಿಂದ ಕಾಯ್ತಿದ್ದೆ. 8 ತಿಂಗಳು, 4 ತಿಂಗಳು, 5 ತಿಂಗಳು, 3 ತಿಂಗಳು ಅಂದ್ಕೊಂಡು ಬಂದೆ. ಇನ್ನೇನು 4 ದಿನ ಇರೋದು. ಇವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಬೇಜಾರಾಗ್ತಿದೆ. ಏನಿಲ್ಲ, ಇಲ್ಲಿಂದ ಯಾವತ್ತಿದ್ರೂ ಹೋಗೋದೇ. ಆದರೆ ತುಂಬಾ ಕ್ಲೋಸ್ ಆಗಿದ್ದು ಅವರೆಲ್ಲರನ್ನೂ ಬಿಟ್ಟು ಒಂಥರ ಮನಸ್ಸಿಗೆ ಬೇಜಾರು. ಏನು ಹೇಳಿದ್ನೇ ಹೇಳ್ತಾನೆ ಅಂತ ಅಂದ್ಕೊಬೇಡಿ. ಇರೋದು ನಾನು ನಿಮ್ಮ ಅವಳ ಜೊತೆ ಹಂಚ್ಕೋತೀನಿ ಅಷ್ಟೇ, ಇನ್ಯಾರುಗಳ ಜೊತೆ ಹೇಳ್ಕೊಳಕ್ಕೆ ಹೋಗ್ತೀನಿ. ಮತ್ತು ಇನ್ನೊಂದು, ನಿಮ್ಮ ಲೈಫ್ಗಳು ನಿಮ್ಮ ಕೈಯಲ್ಲೇ ಇದೆ, ಬೇರೆ ಯಾರ ಕೈಲೂ ಇರಲ್ಲ. ಓದಿದ ತಕ್ಕನಾಗಿ ಒಂದು ಒಳ್ಳೆ ಕಂಪ್ನಿ ನೋಡಿ, ಇಲ್ವಾ ನಿಮ್ಮ ಕೈಯಾರ ನೀವೇ ಬಿಸ್ನೆಸ್ ಮಾಡೋ ರೀತಿಲಿರಿ. ಯಾರ ಮಾತಿಗೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾವು ಬೆಳೀತಿದ್ದೀವಿ ಅಂದರೆ ಅದಕ್ಕೆ ಕಾಲು ಎಳೆಯೋರು ಜಾಸ್ತಿ ಜನ ಇರ್ತಾರೆ. ಅಂಥವ್ರನ್ನ ದಾಟಿ ಮುಂದೆ ನುಗ್ಗಿ ಸಾಧನೆ ಮಾಡಬೇಕು ಅಷ್ಟೇ. ಬೇರೆ ದೇಶಕ್ಕೆ ನಾವೇನು ಕೊಡೋಕ್ಕಾಗುತ್ತೆ ಇರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಯಾರ ತಂಟೆಗೂ ಹೋಗ್ದಂಗೆ, ಯಾರಿಗೂ ತೊಂದರೆಗಳು ಕೊಡ್ದಂಗೆ, ಯಾರ ಜೊತೆಲಿ ಏನು ಅನಿಸ್ಕೊಳ್ದಂಗೆ ಇರಬೇಕು ಅಷ್ಟೇ. ನಿಮ್ಮ ಕಾಲುಗಳ ಮೇಲೆ ನೀವು ನಿಂತ್ಕೊಂಡು ಸಾಧನೆ ಮಾಡಿ. ಓಕೆ, ಇಷ್ಟೇ ಹೇಳ್ತಾ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಟೇಕ್ ಕೇರ್ ಗಾಯ್ಸ್.